ನಾವು ನಮ್ಮೆಲ್ಲ ಶಾಸಕರು ನಮ್ಮ MP ಅವರು ಬಂದಿರುವಂಥದ್ದು ಇದು ಸುಮಾರು 250 ವರ್ಷಕ್ಕಿಂತ ಮೇಲ್ಪಟ್ಟು ಮಾನ್ಯುಮೆಂಟ್. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಇದನ್ನು ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುತ್ತೆ, ಬಟ್ ಇದು ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಬರುತ್ತೆ, ಪುರಾತತ್ವ ಇಲಾಖೆ ಬರುತ್ತೆ. ಜಿಯಾಲಜಿ ನಿಮ್ಮ ಇದೇನು ಇದ್ರ ಬಗ್ಗೆ ಏನಾಗಿದೆ? ಈಗ ಇಲ್ಲಿ ಟನಲ್ ರೋಡ್ ಬರ್ತಾ ಇದೆ, 6 ಎಕರೆ ಅಕ್ವೈರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಕೊಟ್ಟಿದ್ದೀರಾ? ಏನು ಇದು ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಪ್ರಮುಖವಾಗಿ ತಾವು ಹೇಳಿದಾಗೆ ಸರ್, ಈಗೇನು ಲಾಲ್ಬಾಗ್ನಲ್ಲಿ ಇರ್ತಕ್ಕಂಥ ಈ ಒಂದು ಪುರಾತನವಾದ ಬಂಡೆ, ಇದನ್ನು ಜಿಯಾಲಜಿ ಡಿಪಾರ್ಟ್ಮೆಂಟ್ನವರು ಇದು ಆ್ಯಕ್ಚುಲಿ ಏನು ವರ್ಕ್ ಜೆನೆಸಿಸ್ ಆಯಿತು ಒಂದು ಮಾನ್ಯುಮೆಂಟ್ ಅಂತ ಹೇಳಿ 1975ನಲ್ಲಿ ಘೋಷಣೆ ಮಾಡಿದ್ದಾರೆ. 1975 ಹೌದು ಸರ್. ಅದಾದ ನಂತರ ಈ ಒಂದು ಟವರ್ ಮೇಲ್ಗಡೆ ಇರ್ತಕ್ಕಂಥದ್ದು ಕೆಂಪೇಗೌಡ ಟವರ್ ಇದೆ. ಅದು ನಮಗೆಲ್ಲ ಗೊತ್ತಿರೋ ಹಾಗೆ 200 ವರ್ಷಗಳ ಹಿಂದೆ ಕೂಡ ಏನು ನಾಡಪ್ರಭು ಕೆಂಪೇಗೌಡರು ಲಾಲ್ಬಾಗಿನ 4 ಮೂಲೆಗಳಲ್ಲಿ ಇರ್ತಕ್ಕಂಥ ಟವರಲ್ಲಿ ಇದು ಕೂಡ ಒಂದು. ಸೊ ಹಾಗಾಗಿ ಅವತ್ತಿಂದ ನಾವು ಆ್ಯಕ್ಚುಲಿ ಯಾವುದೇ ರೀತಿ ಬಂಡೆ ಪ್ರದೇಶದಲ್ಲಿ ಏನು ಸ್ಮಾಲ್ ಪ್ರಿಮಿಸಸ್ ಇದ್ದರೆ ಅಲ್ಲಿ ಬೇಕಾದ ಗಿಡಗಳನ್ನ ಕಳಿಸ್ತೀವಿ. ಬೇರೆ ಇದನ್ನು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಹೇಳಿ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ಸಲಹೆ ಮೇರೆಗೆ ನಾವು ಕಾಪಾಡ್ಕೊಂಡು ಈಗ ಟನಲ್ ರೋಡ್ ಏನು ಬರ್ತಿದೆ ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಾಗೆ ಈಗ PSPಯಿಂದ ನಮಗೆ ಆ್ಯಕ್ಚುಲಿ ಇದು ಸಂಪೂರ್ಣವಾದಂಥ ಒಂದು ಏನು ಯೋಜನಾ ವಿವರಗಳನ್ನು ಕೊಡಲಿಕ್ಕೆ PSPL ನಿರ್ದೇಶಕರು ಆ ಸ್ಪಾಟ್ನಲ್ಲಿ ಈಗ ಅದನ್ನು ಗುರುತು ಮಾಡಿದ್ದಾರೆ ಸರ್. ಎಷ್ಟು ಏರಿಯಾ ಬರುತ್ತೆ ಅದು, ಮತ್ತು ಅದು ಲಾಲ್ಬಾಗ್ ಮೇನ್ ಗೇಟಿಂದ ಈ ಕಡೆ ಇದೆ ಸರ್. ಲಾಲ್ಬಾಗ್ ಮೇನ್ ಗೇಟಿಂದ MTR ಗೇಟ್ ಇದೆ, ಅಲ್ಲಿಂದ ಆ್ಯಕ್ಚುಲಿ ಹೊರಟಂಥದ್ದು ಲಾಲ್ಬಾಗ್ ಸೌತ್ ಗೇಟ್ ಅಂದರೆ ಸಿದ್ದಾಪುರ ಗೇಟು ಅಲ್ಲಿಗೆ ಬರುತ್ತೆ. ಅಲ್ಲಿ ಆ್ಯಕ್ಚುಲಿ ಒಂದು ಮೇಯ್ನು ಶಾಫ್ಟ್ ರೀಸನ್ಗೆ ಬೇಕಾಗ್ತದೆ ಪ್ಲೇಸ್ ಅಂತ ಕೇಳಿದ್ರೆ, ಮತ್ತು ಉಳಿದಂತೆ ಒಂದು ಎಕ್ಸಿಟ್ಟು ಆಪ್ಟಾಮ್ಸ್ ಕಡೆಗೆ ಹೋಗುತ್ತೆ. ಇನ್ನೊಂದು ಆ್ಯಕ್ಚುಲಿ ನಮ್ಮ ಇದಿಲ್ಲ ಅಶೋಕ ಪಿಲ್ಲರಿಂದ ವೆಹಿಕಲ್ಸ್ ಒಳಗಡೆ ಬರಲಿಕ್ಕೆ ಟನಲ್ ಬೇಕು ಅಂತ ಕೇಳಿದ್ದಾರೆ ಸರ್. ಅದರ ನಿಖರವಾದಂಥ ಮಾಹಿತಿನ ಈಗ ಗ್ರೌಂಡ್ ಬರ್ಲಿ ಪ್ಲಾನ್ ಮಾಡಿದ್ದಾರೆ ಸರ್. ಅದನ್ನು ಬಹುಶಃ ನಾವು ಈಗ ಫೀಲ್ಡ್ ವಿಸಿಟ್ ಮಾಡಿದಾಗ ಅವ್ರ ಜೊತೆ ಚರ್ಚೆ ಮಾಡಿದ್ರೆ ಎಷ್ಟು ಏರಿಯಾ ಹೋಗುತ್ತೆ, ಎಷ್ಟು ಏರಿಯಾ ಮಾರ್ಕ್ ಮಾಡಿದ್ದಾರೆ ಅಂತ ಈಗ ಅವರು ಈ ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ? ಇಲ್ಲ ಸರ್. ಇಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ದಾರಾ? ಇಲ್ಲ ಸರ್. ಅಂದರೆ ಪ್ರಾಜೆಕ್ಟ್ ಅಂದರೆ ಒಂದು ಪತ್ರ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ, ಏನು ಡೀಟೇಲ್ ಕೊಟ್ಟಿಲ್ಲ? ಡೀಟೇಲ್ ಏನು ನಮಗೆ ಕೊಟ್ಟಿಲ್ಲ ಸರ್. ನಿಮ್ಮ ಒಪಿನಿಯನ್ ಕೇಳಿಲ್ಲ? ಒಪಿನಿಯನ್ ಅಂದರೆ ಆ್ಯಕ್ಚುಲಿ ಪ್ರಸ್ತಾವನೆ ರೆಡಿ ಮಾಡಿ ಅಂತ ಹೇಳಿದರೆ ನಾವಿನ್ನೂ ಕೂಡ ಪ್ರಸ್ತಾವನಾ ಹಂತದಲ್ಲಿದೆ. ಸೊ ಹಾಗಾಗಿ PSPL ಅಧಿಕಾರಿಗಳು ಸಂಪೂರ್ಣವಾದ ವಿವರ ಕೊಟ್ಟ ನಂತರ ಮುಂದುವರಿಯುತ್ತಾರೆ. ಅಲ್ಲ, ನೀವು ಅಧಿಕಾರಿಗಳಾಗಿ ಈಗ ಕೇಂದ್ರ ಸರ್ಕಾರ ಇದಕ್ಕೆ ಅನುಮತಿ ಕೊಡಬೇಕು ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಜಾಯಿಂಟಾಗಿ ಕೊಡಬೇಕು? ಇದು ಒಂದು ಚೂರು ನಾನು ವೆರಿಫೈ ಮಾಡಬೇಕು ಸರ್, ಯಾಕೆಂದರೆ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಬಟ್ ಇದೊಂದು ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ ಎಷ್ಟು ವರ್ಷ ಸರ್ವಿಸ್ ಆಗಿದೆ? 15 ವರ್ಷ. 15 ವರ್ಷ ಆಗಿ ಇನ್ನೂ ನಾಲೆಡ್ಜ್ ಬೇಕು ಅಂದರೆ ಪ್ರಸ್ತಾವನೆ ವಿಚಾರದಲ್ಲಿ ಸರಿ ಅಲ್ಲ, ಒಬ್ಬ ಅಧಿಕಾರಿಯಾಗಿ ಬಿಡಿ, ಸರ್ಕಾರ ಬರೋದು ಹೋಗೋದು ಅದು ಕಾಮನ್ ಪ್ರೋಸೆಸ್. ನೀವು ಪರ್ಮನೆಂಟ್ ಆಗಿರ್ತೀರಲ್ಲ, ಕಾನೂನು ಅನ್ನೋದು ಎಲ್ಲರಿಗೂ ಕಾಮನ್ ಇರ್ತದೆ. ಇಲ್ಲಿ ನಮ್ಮ ಪ್ರಶ್ನೆ, ಜನಗಳ ಪ್ರಶ್ನೆ, ಇಲ್ಲಿ ಅನುಮತಿ ತೊಗೊಬೇಕು. ಏನೇ ಪ್ರಾಜೆಕ್ಟ್ ಮಾಡಬೇಕು ಅನುಮತಿ ತೊಗೊಬೇಕು. ಹಾರ್ಟಿಕಲ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಲ್ಲಿಗೆ ಸಂಬಂಧಪಟ್ಟಂತೆ ದಟ್ಸ್ ಅ ಫಸ್ಟ್ ಪಾಯಿಂಟ್. ಅದು ದೆನ್ BBMP ಅದರ್ ಥಿಂಗ್ಸ್ ಎಲ್ಲ ನೀವು ಹಾರ್ಟಿಕಲ್ಚರ್ ಕಾಪಾಡಬೇಕಾಯ್ತು, ನಿಮ್ಮ ಕರ್ತವ್ಯ. ಪರ್ಮಿಷನ್ ಕೊಟ್ಟಿದ್ದೀರಾ? ಇಲ್ಲ ಇನ್ನೂ ಕೊಟ್ಟಿಲ್ಲ. ಈಗ ಅನೌನ್ಸ್ ಆಗಿದೆ, ಅದನ್ನು ವೆರಿಫಿಕೇಶನ್ ಹಂತದಲ್ಲಿದೆ. ಮಾನ್ಯ ನಿರ್ದೇಶಕರು ಅಲ್ಲಿದ್ದಾರೆ ಸರ್. ಆ ಸ್ಪಾಟ್ನಲ್ಲಿ ಅದೆಲ್ಲ ವಿವರಗಳು ಎಷ್ಟು ಡೆಪ್ತ್ ಹೋಗುತ್ತೆ ಇಲ್ಲಿ? ನೀವು ಹೇಳ್ತಾ ಇದ್ದೀರಾ 300 ದಶಲಕ್ಷ ವರ್ಷ. 300 ದಶಲಕ್ಷ ವರ್ಷ. ನನಗೆ ಲೆಕ್ಕ ಗೊತ್ತಾಗಲ್ಲ, ನನಗೆ 0 ಲೆಕ್ಕ ಅಂತ ಲೆಕ್ಕ ಗೊತ್ತಿಲ್ಲ, ನನಗೆ ಸೊನ್ನೆಗಳು ಎಷ್ಟು ಹಾಕಬೇಕು ಅಂತ ಗೊತ್ತಿಲ್ಲ. ಅಷ್ಟು ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಅದನ್ನು ಇವಾಗ ಜಿಯಾಲಜಿಕಲ್ ಆಫ್ ಸರ್ವೆ ಅವರು ಈ ರಾಕನ್ನು ಡ್ರಿಲ್ ಮಾಡಿದ್ರೆ ಇಷ್ಟು ವರ್ಷ ಹಳೆಯದಲ್ಲ, ಏನಾನ ಆಗುತ್ತೆ ಅಂತ ಏನಾನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಇಲ್ಲ ಸರ್. ಏನು ಕೊಟ್ಟಿಲ್ಲ? ಎರಡನೇ ಪಾಯಿಂಟ್ ಕೊಟ್ಟಿಲ್ಲ, ಅದನ್ನು ಕೊಟ್ಟಿಲ್ಲ. ಸೊ ಇಲ್ಲಿ ಅವರು ಸ್ಪೇಸ್ ಎಷ್ಟು ಕೇಳಿದ್ದಾರೆ ನಿಮಗೆ? ಒಟ್ಟು 5.88 6 ಎಕರೆ. ಸೊ 6 ಎಕರೆ ನೀವು ಅಲ್ಲಿ ಸ್ಟಾರ್ಟಿಂಗ್ ಬಂದರೆ ಇಲ್ಲಿ ಎಲ್ಲ ಮಾರ್ಕೆಟ್ ಆಗೋತದಲ್ಲ ನಿಮಗೆ ಗೊತ್ತಿರೋ ಪ್ರಕಾರ. ಸೊ ಎಂಟ್ರಿ ಪಾಯಿಂಟಲ್ಲೇ ನಿಮ್ಗೆ ಗೊತ್ತಿದೆ ಪಾಪ, ಊಟಕ್ಕೋಸ್ಕರ ಬೆಂಗಳೂರಲ್ಲಿ ಇದು ಏನು ತಳ್ಳೋ ಗಾಡಿಗಳು ಇಟ್ಕೊಂಡವರು ಅಲ್ಲಿ ಶುರುವಾತಲ್ಲ. ನೀವು 6 ಎಕರೆಗೆ 60 ಎಕರೆ ಔಟ್ರೆ ಲಾಲ್ಬಾಗ್ ಕಥೆ ಏನಾಗ್ತದೆ? ಇವೆಲ್ಲ ನೀವು ನೀವು ಅಧಿಕಾರಿಯಾಗಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಅಧಿಕಾರಿಯಾಗಿ ನೀವು ಇದನ್ನೆಲ್ಲ ಯೋಚನೆ ಮಾಡಬೇಕು. ನೀವು ಇರಲ್ಲ, ನಾನು ಇರಲ್ಲ, ಇಬ್ಬರೂ ಇರಲ್ಲ.
ಆದರೆ ನಾವು ಮಾಡಿರೋ ಆದೇಶಗಳು, ನೀವು ಮಾಡಿರೋ ಆದೇಶ 100 ವರ್ಷ ಆದರೂ ಉಳಿಯುತ್ತೆ, 1000 ವರ್ಷ ಆದರೂ ಉಳಿಯುತ್ತೆ. ಅದರಿಂದ ಲಾಲ್ಬಾಗ್ ಅನ್ನೋದು ಪ್ರತಿಷ್ಠಿತವಾದಂಥದ್ದು. ನೀವು ಲಾಲ್ಬಾಗ್ ಶೋ ಮಾಡಬೇಕಾದ್ರೆ ನೋಡಿದ್ದೀರ, ಎಷ್ಟು ಸುಮಾರು ಒಂದು 20-30 ಲಕ್ಷ ಜನ ಮೇಲೆ ಬರ್ತಾರೆ ಇದನ್ನು ನೋಡೋಕ್ಕೋಸ್ಕರ ಬರ್ತಾರೆ. ಮತ್ತು ಬೆಂಗಳೂರಿಗೆ ನೀವು ವಿಸಿಟಿಂಗ್ ಪ್ಲೇಸ್ ಯಾವುದಿದೆ? ಏನೂ ಇಲ್ಲ ರೀ. ಬೆಂಗಳೂರಿಗೆ ನೀವು ಯಾರೇ ಫಾರಿನರ್ಸು, ಯಾರೇ ರಾಜ್ಯದವ್ರು ಬಂದರು ಬೆಂಗಳೂರಿಗೆ ಫಸ್ಟ್ ನೋಡೋಕ್ಕೆ ಬರೋದು ಲಾಲ್ಬಾಗ್, ವಿಧಾನಸೌಧ, ಇವೆರಡು ಬಿಟ್ಟರೆ ಬೇರೆ ಏನಿದೆ ನೋಡೋಕ್ಕೆ? ಇದು ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವೇನು ಇಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅನ್ನೋದು ನಮ್ದಲ್ಲ. ಇಲ್ಲಿ ಜನ ಯಾರು ಬರ್ತಾ ಇದ್ದಾರಲ್ಲ, ಇಲ್ಲಿ ಕೂತಿರೋದನ್ನ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಇದು ಜನ್ರೇಷನಿಂದ ವಾಕ್ ಮಾಡ್ತಾ ಇರೋರು, 100 ವರ್ಷದಿಂದ ವಾಕ್ ಮಾಡ್ತಾರೆ. ಈ ಥರ ಅಟ್ಯಾಚ್ಮೆಂಟ್ ಇದೆ. ಅದಕ್ಕೋಸ್ಕರ ನೀವು ಅಧಿಕಾರಿಗಳಾದವರು ಏನೇ ಮಾಹಿತಿ ಬಂದರು ನಿಮ್ಗೇನಿದೆ ಪ್ರಾಮಾಣಿಕವಾಗಿ ಅದನ್ನು ಕೊಡಬೇಕು. ನಾವು ನಮ್ಮ MP ಅವರು, ನಮ್ಮೆಲ್ಲ MLA ಅವರು ನಾವೆಲ್ಲರೂ ಕೂಡ ನಮ್ದು ಅಷ್ಟೇ. ರಿಟೈಲ್ ಏನಿದೆ ಕೊಡಿ. ಇದು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಸಂಬಂಧಪಟ್ಟಿದೆ. ಇದು ಈಗಾಗಲೇ ಟೆಂಡರ್ ಕರೆದುಬಿಟ್ಟಿದ್ದಾರೆ. ನೋವಿನ ಸಂಗತಿ ಅಂದರೆ ಫಸ್ಟು ಆ್ಯಕ್ಚುಲಿ ನಿಮ್ಮ ಅನುಮತಿ ತಗೊಂಡು ಡಿಪಾರ್ಟ್ಮೆಂಟು ಓಕೆ ಮಾಡಿದ್ಮೇಲೆ ಅದು ಪರಿಸರ ಇಲಾಖೆಗೆ ಹೋಗಬೇಕು. ಇದೆಲ್ಲ ಆದಮೇಲೆ ಟೆಂಡರ್ ಕರಿಬೇಕಾಯ್ತು. ಇಲ್ಲಿ ಉಲ್ಟಾ ಆಗಿದೆ. ಟೆಂಡರ್ ಕರೆದುಬಿಟ್ಟಿದ್ದಾರೆ. ಅವಾಗ 3 ಸರಿ ಫೇಲ್ ಆಗಿದೆ, 4ನೇ ಸರಿ ಕರೆದಿದ್ದಾರೆ. ಇನ್ನು ಪರ್ಮಿಷನ್ನೇ ಆಗಿದೆ. ಏನು ಪರ್ಮಿಷನ್ ಕೊಟ್ಟಿಲ್ಲ ಯಾವ ಇಲಾಖೆ. ನನಗೆ ಗೊತ್ತಿರೋ ಪ್ರಕಾರ ಯಾರೂ ಪರ್ಮಿಷನ್